ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಯಾವಾಗ ನಟ ದರ್ಶನ್ ಅವರ ಬಂಧನ ಆಯಿತು ಆ ಸಂದರ್ಭಕ್ಕೆ ನಗರ ಪೊಲೀಸ್ ಆಯುಕ್ತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯ ವೇಳೆ ದರ್ಶನ್ ಪತ್ನಿ ಪವಿತ್ರ ಅಂತ ಹೇಳಿ ದಯಾನಂದ್ ಉಲ್ಲೇಖಿಸಿದ್ರು. ದಯಾನಂದ್ ಹೇಳಿಕೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ಗೆ ಇದೇ ವಿಚಾರಕ್ಕೆ ವಿಜಯಲಕ್ಷ್ಮಿ ಪತ್ರ ಬರೆದಿದ್ದಾರೆ. ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ ಅಲ್ಲ. 2003ರಲ್ಲಿ ದರ್ಶನ್ ಮತ್ತು ನಾನು ಮದುವೆಯಾಗಿದ್ದೀವಿ. 2003 19/5ಕ್ಕೆ ದರ್ಶನ್ ಅವರ ಧರ್ಮಪತ್ನಿಯಾಗಿದ್ದೇನೆ, ಸಪ್ತಪದಿ ತುಳಿದಿದ್ದೇನೆ. ನಮ್ಮಿಬ್ಬರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ನೀವು ಪವಿತ್ರ ಗೌಡ ಅವರನ್ನ ದರ್ಶನ್ ಪತ್ನಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಉಲ್ಲೇಖವನ್ನ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ನೋಡಿ, ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ದರ್ಶನ್ ವಿಚಾರಕ್ಕೆ ಹಲವು ವರ್ಷಗಳಿಂದ ತಿಕ್ಕಾಟ ನಡೀತಾನೆ ಇತ್ತು. ಇಷ್ಟು ದಿನ ಅದು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿತ್ತು. ಈಗ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ದರ್ಶನ್ ಅರೆಸ್ಟ್ ಆದ ಬಳಿಕ ಬೆಂಗಳೂರು ಪೊಲೀಸ್ ಆಯುಕ್ತರು ಕೊಟ್ಟಂತಹ ಹೇಳಿಕೆಯನ್ನ ಇಟ್ಕೊಂಡು ಈಗ ವಿಜಯಲಕ್ಷ್ಮಿಯವರು ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಆಫೀಸನ್ನು ಕೂಡ ತಲುಪಿದೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ಪವಿತ್ರ ಗೌಡ ದರ್ಶನ್ ಅವರ ಧರ್ಮಪತ್ನಿಯಲ್ಲ, ಹೆಂಡತಿಯಲ್ಲ, ಪತ್ನಿ ಅಲ್ಲ. ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಸಮಂಜಸವಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಪ್ರಕರಣದಲ್ಲಿ ದರ್ಶನ್ ಹೆಂಡತಿ ಅಂಥೇಳಿ ಪವಿತ್ರ ಗೌಡ ಅವರನ್ನು ಉಲ್ಲೇಖಿಸಬೇಡಿ, ಸಂಬೋಧಿಸಬೇಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿರುವಂತಹದ್ದು ವಿಜಯಲಕ್ಷ್ಮಿ ಅವರು. ಯಾಕಾಗಿ ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಂತ ಕರೆಯೋದನ್ನು ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ನೋದಕ್ಕೆ ಒಂದಿಷ್ಟು ರೀಸನ್ಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರು ಹೇಳುವಂತಹದ್ದು, ಪವಿತ್ರ ಗೌಡ ಅವರು ಮೊದಲೇ ಒಬ್ಬ ವ್ಯಕ್ತಿಯನ್ನ ಮದುವೆಯಾಗಿದ್ರು. ಪವಿತ್ರ ಗೌಡ ಮತ್ತು ಆಕೆಗೆ ಒಂದು ಮಗು ಕೂಡ ಜನಿಸಿದೆ. ಹಾಗಾಗಿ ನೀವು ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಂಥೇಳಿ ಉಲ್ಲೇಖಿಸಬಾರ್ದು ಅಂಥೇಳಿ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಈ ಹಿಂದೆ ಇದೇ ಪವಿತ್ರ ಗೌಡ ಅವರು ದರ್ಶನ್ ಮತ್ತು ನನ್ನ ಸಂಬಂಧಕ್ಕೆ 10 ವರ್ಷ ಅಂಥೇಳಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ರು. ಆ ಪೋಸ್ಟ್ಗೆ ಕಮೆಂಟ್ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಈಗ ದರ್ಶನ್ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಇಬ್ಬರೂ ಕೂಡ ಪ್ರಮುಖ ಆರೋಪಿಯಾಗಿದ್ದಾರೆ. ಇಬ್ಬರೂ ಕೂಡ ಜೈಲಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕಮಿಷನರ್ ವಿಚಾರವನ್ನು ಉಲ್ಲೇಖಿಸಿ ಪತ್ರವನ್ನು ಬರೆದಿದ್ದಾರೆ ವಿಜಯಲಕ್ಷ್ಮಿ. ಪವಿತ್ರ ಗೌಡ ಸಂಜಯ್ ಸಿಂಗ್ ಅನ್ನೋರನ್ನ ಮದುವೆಯಾಗಿದ್ದಾರೆ. ಅವರಿಬ್ಬರಿಗೂ ಕೂಡ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಗೃಹ ಸಚಿವರು ಕೂಡ ದರ್ಶನ್ ಪತ್ನಿ ಅಂತ ಹೇಳಿ ಉಚ್ಚಾರಣೆ ಮಾಡಿದ್ದಾರೆ. ಪೊಲೀಸ್ ರೆಕಾರ್ಡ್ನಲ್ಲಿ ಮಾತ್ರ ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ. ದರ್ಶನ್ ಪವಿತ್ರ ಗೌಡರನ್ನ ಮದುವೆಯಾಗಿದ್ದಾರೆ ಅಂಥೇಳಿ ದಯಮಾಡಿ ಉಲ್ಲೇಖಿಸಬೇಡಿ. ದಾಖಲೆಗಳಲ್ಲಿ ದರ್ಶನ್ ಅವರ ಪತ್ನಿ ಅಂಥೇಳಿ ಬರೆಯಬೇಡಿ. ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ಮೂಲಕ ದರ್ಶನ್ ವಿಚಾರಕ್ಕೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಾಗ್ತಾ ಇದ್ದಂತಹ ತಿಕ್ಕಾಟ, ಸಂಘರ್ಷ ಈಗ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಹತ್ತಿದಂತೆ ಕಾಣಿಸ್ತಾ ಇದೆ. ದಯಾನಂದ್ ಅವರು ಆಡಿದಂತಹ ಆ ಮಾತು, ಗೃಹ ಸಚಿವರು ಆಡಿದಂತಹ ಮಾತು, ಅದಕ್ಕೆ ಸಪ್ತಪದಿ ತುಳಿದು ತಾಳಿಯನ್ನ ಕಟ್ಟಿಸಿಕೊಂಡಿರುವಂತಹ ವಿಜಯಲಕ್ಷ್ಮಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮನವಿ ಪತ್ರವನ್ನು ಕೂಡ ಕಮಿಷನರ್ಗೆ ಬರೆದಿದ್ದಾರೆ. ಈ ಮನವಿ ಪತ್ರ ಕಮಿಷನರ್ ಅವ್ರಿಗೂ ಕೂಡ ತಲುಪಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಸದ್ಯದ್ರಲ್ಲಿ ಕೊಡ್ತಾರಾ ಅನ್ನೋದು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿಯ ನಡುವೆ ದರ್ಶನ್ ವಿಚಾರಕ್ಕೆ ತಿಕ್ಕಾಟ ಇದ್ದಿದ್ದು ಬಹಿರಂಗವಾಗಿರುವಂತಹ ವಿಚಾರ.
ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾದಂತಹ ವಿಚಾರ ಈಗ ಮತ್ತಷ್ಟು ಜೋರಾಗುವಂತಹ ಮುನ್ಸೂಚನೆ ಏನಾದರೂ ಸಿಗ್ತಾ ಇದೆಯಾ ವಿಜಯಲಕ್ಷ್ಮಿ ಅವರ ಪತ್ರದ ಮೂಲಕ ಅಂತ? ಖಂಡಿತವಾಗಿಯೂ ಪ್ರೇಮ, ಯಾಕಂದ್ರೆ ಪ್ರಮುಖವಾಗಿ ಈ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸಂಬಂಧದ ಬಗ್ಗೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಆಕ್ಷೇಪನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಕಳೆದ ಒಂದು 6-7 ತಿಂಗಳ ಹಿಂದೆ ಒಂದು ಪೋಸ್ಟ್ ಅನ್ನ ಹಾಕಿರೋ ವಿಚಾರಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಬಹಿರಂಗವಾಗಿ ಅದಕ್ಕೆ ಉತ್ತರವನ್ನು ಕೊಡುವಂತದ್ದು ಮತ್ತು ಎಚ್ಚರಿಕೆ ಕೊಡೋ ಪ್ರಯತ್ನಗಳನ್ನು ಕೂಡ ವಿಜಯಲಕ್ಷ್ಮಿ ಅವರು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಯಾಕೆಂದ್ರೆ ದರ್ಶನ್ ಅವರು ಬಂಧನಕ್ಕೆ ಒಳಗಾದ ಸಂದರ್ಭದಲ್ಲಿ ಒಂದು ಏನು ಪತ್ರಿಕಾಗೋಷ್ಠಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಚಲನಚಿತ್ರದ ನಟನ ಪತ್ನಿಗೆ ಅಶ್ಲೀಲ ಮೆಸೇಜ್ ಅನ್ನ ವ್ಯಕ್ತಿ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನ ಹತ್ಯೆಯನ್ನ ಮಾಡಿದರೆ ಆ ವಿಚಾರಕ್ಕೆ ಚಲನಚಿತ್ರ ನಟನನ್ನ ಬಂಧನಪಡಿಸಿ ವಿಚಾರಣೆಯನ್ನ ಮಾಡ್ತಾ ಇದೀವಿ ಅಂತೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಆಕ್ಷೇಪವನ್ನ ಇಟ್ಟಿರುವಂತ ವಿಜಯಲಕ್ಷ್ಮಿ ಅವರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಒಂದು ಪತ್ರವನ್ನ ಕೂಡ ಬರ್ದಿರುವಂತದ್ದು. ಆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ನಾನು 19/5/2003 ದರ್ಶನ್ ಅವ್ರನ್ನ ಮದುವೆ ಆಗಿದ್ದೀನಿ. ನಾನು ಅವರನ್ನ ಅಫಿಷಿಯಲ್ ಆಗಿ ಮದುವೆ ಆಗಿರುವಂತದ್ದು. ಅವರ ಧರ್ಮಪತ್ನಿ ನಾನು ಮತ್ತು ನಮ್ಮ ಇಬ್ಬರಿಗೂ ಒಂದು ಗಂಡು ಮಗ ಇದ್ದಾನೆ. ಜೊತೆಗೆ ಪವಿತ್ರ ಗೌಡ ಅಂದ್ರೆ ಈ ಪ್ರಕರಣದ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಏನಿದ್ದಾರೆ ಅವರು ಸಂಜಯ್ ಸಿಂಗ್ ಅನ್ನೋ ವ್ಯಕ್ತಿಯನ್ನ ಮದುವೆ ಆಗಿರುವಂತದ್ದು. ಅವರಿಬ್ಬರಿಗೆ ಒಂದು ಹೆಣ್ಣು ಮಗಳು ಇರುವಂತದ್ದು. ಅದಕ್ಕೂ ಆಕೆಗೂ ಮತ್ತು ದರ್ಶನ್ ಅವ್ರಿಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಯಾವ್ದಾದ್ರು ಉಲ್ಲೇಖವನ್ನ ಮಾಡ್ಬೇಕಾದ್ರೆ ನೀವು ದರ್ಶನ್ ಅವರ ಪತ್ನಿ ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇನ್ನೊಂದು ಮುಂದುವರೆದ ಭಾಗವಾಗಿ ಅವರು ಒಂದು ಮನವಿಯನ್ನ ಮಾಡ್ತಾರೆ. ನೀವು ಯಾವ್ದಾದ್ರು ಪೊಲೀಸ್ ಫೈಲ್ಸ್ ಅಲ್ಲಿ ಅಥವಾ ಪೊಲೀಸ್ ದಾಖಲಾತಿಗಳೇನಿರ್ತೋ ಈಗ ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ಒಂದು ಹೆಣ್ಣು ಅಂದ್ರೆ ಅವರ ತಂದೆ ಅಥವಾ ಗಂಡನ ಹೆಸರನ್ನ ಉಲ್ಲೇಖವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಪವಿತ್ರ ಗೌಡಗೆ ದರ್ಶನ್ ಅವರ ಪತ್ನಿ ಅಂತ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಬೇಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಪತ್ರ ಏನಿತ್ತು, ಈ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರಗಳು ಕೂಡ ಬರಲ್ಲ. ಅಂದ್ರೆ ಕಮಿಷನರ್ ಅವರು ಆ ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಆಕ್ಷೇಪವನ್ನ ವಿಜಯಲಕ್ಷ್ಮಿ ಅವರು ಎತ್ತಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಪತ್ರವನ್ನು ಕೂಡ ಬರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಅದನ್ನ ಬಳಸಬೇಡಿ ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.